ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ದಡ ಕುಳಗಿ. ಮತ್ತೆ ಒಂದಿಷ್ಟು ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಮಾದಕ ವಸ್ತು ಹಾಗೂ ಡಿಜಿಟಲ್ ಅಡಿಕ್ಷನ್ ವಿರುದ್ಧ ಸರ್ಕಾರದ ಕ್ರಮಕ್ಕೆ ಸ್ವಾಗತಾರ್ಹ ಡಾಕ್ಟರ್ ಅಬ್ದುಲ್ ಖದೀರ್. ಮಾದಕ ವಸ್ತು ಜಾಗೃತಿಗಾಗಿ ವಿವಿಧ ಕಡೆಗಳಲ್ಲಿ ಜಾಗೃತಿ ಕಾರ್ಯಕ್ರಮ ಹಾಕಿಕೊಳ್ಳಲಾಗ್ತಾ ಇದೆ. ಡಾಕ್ಟರ್ ರಾಜಶೇಖರ್ ಶೇಡಂಕರ್. ಸುಮಾರು 60 ವರ್ಷಗಳಿಂದ ಚಿದ್ರಿ ಗ್ರಾಮಕ್ಕೆ ಮಹಾದ್ವಾರ ನಿರ್ಮಾಣದ ಗುರಿ ಹೊಂದಲಾಗಿತ್ತು. ಈಶ್ವರ್ ಸಿಂಗ್ ಠಾಕೂರ್. ಬಾಂಬೆಗೆ ಹೆಸರು ಬಂದಿದ್ದೆ ಬೊಮ್ಗೊಂಡರಿಂದ. ಬೊಮ್ಗೊಂಡೇಶ್ವರ ವೃತ್ತಕ್ಕೆ ಪೂಜೆ ಹಾಗೂ ಬುನಾದಿ ಸಲ್ಲಿಸಲಾಗಿದೆ. ತುಕಾರಾಂ ಚಿಮ್ಕೋಡ್. ಕರ್ನಾಟಕ ಸರ್ಕಾರ ರಾಜ್ಯ ಬಜೆಟ್ನಲ್ಲಿ ಮಾದಕ ವಸ್ತುಗಳ ಅಡಿಕ್ಷನ್ ಹಾಗೂ ಡಿಜಿಟಲ್ ಅಡಿಕ್ಷನ್ ವಿರುದ್ಧ ಕೈಗೊಂಡಿರುವಂತಹ ಕ್ರಮಗಳನ್ನು ಬೀದರ್ ನಾಗರಿಕ ಸನ್ಮಾರ್ಗ ಸಮಿತಿ ಹಾಗೂ ಜಿಲ್ಲೆಯ ವಿವಿಧ ನಾಗರಿಕ ಸಂಘಟನೆಗಳು ಸ್ವಾಗತಿಸಿವೆ ಎಂದು ಸಮಿತಿಯ ಅಧ್ಯಕ್ಷರಾಗಿರುವಂಥ ಡಾಕ್ಟರ್ ಅಬ್ದುಲ್ ಖದೀರ್ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಶನಿವಾರ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿರುವಂತಹ ಅವರು, ಮಾದಕ ವಸ್ತುಗಳ ಬಳಕೆ ಮತ್ತು ಡಿಜಿಟಲ್ ಅಡಿಕ್ಷನ್ ಇಂದಿನ ಸಮಾಜದಲ್ಲಿ ಗಂಭೀರ ಸಾಮಾಜಿಕ ಮತ್ತು ಸಾರ್ವಜನಿಕ ಆರೋಗ್ಯದ ಸಮಸ್ಯೆಗಳಾಗಿ ರೂಪುಗೊಂಡಿದೆ ಎಂದು ಅವರು ತಿಳಿಸಿದರು. ಯುವಕರು, ವಿದ್ಯಾರ್ಥಿಗಳು ಮತ್ತು ಕುಟುಂಬಗಳನ್ನು ವ್ಯಾಪಕವಾಗಿ ಪರಿಣಾಮಗೊಳಿಸುತ್ತಿರುವಂತಹ ಈ ಸಮಸ್ಯೆಗಳನ್ನು ಸರ್ಕಾರ ಗುರುತಿಸಿ ಕ್ರಮ ಕೈಗೊಂಡಿರುವುದು ನಿಜಕ್ಕೂ ಕೂಡ ಸಮಯೋಚಿತ ಮತ್ತು ಶ್ಲಾಘನೀಯ ಹೆಜ್ಜೆಯಾಗಿದೆ ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಆದರೆ ಕೇವಲ ಸರ್ಕಾರ ಮಾತ್ರ ಜಾರಿಗೆ ತಂದರೆ ಸಾಲದು, ಅದನ್ನು ಪಾಲಕರು, ಶಿಕ್ಷಕರು, ಯುವಕರು, ಯುವತಿಯರು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ತಮ್ಮ ಮಕ್ಕಳಿಗೆ ತಿಳಿ ಹೇಳುವಂಥ ಪ್ರಯತ್ನ ಮಾಡಬೇಕು. 16 ವರ್ಷದ ಒಳಗಿನ ಮಕ್ಕಳ ಕೈಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮೊಬೈಲನ್ನು ಕೊಡಬಾರ್ದು. ಸಾಮಾಜಿಕ ಜಾಲತಾಣಗಳನ್ನು ಬಳಸಲಿಕ್ಕೆ ಪ್ರಯತ್ನ ಮಾಡಬಾರ್ದು. ಡಿಜಿಟಲ್ ಕ್ಲಾಸ್ಗಳಿದ್ದರೂ ಕೂಡ ಕೇವಲ ಅದೇ ಆ್ಯಪ್ಗಳನ್ನು ಮಾತ್ರ ಹಾಕಿ ಡಿಜಿಟಲ್ ತರಗತಿಗಳನ್ನು ನಡೆಸುವಂತೆ ಪ್ರಯತ್ನ ಮಾಡಬೇಕು. ಮಕ್ಕಳ ಮೇಲೆ ಪಾಲಕರು ನಿರಂತರವಾಗಿ ನಿಗಾ ಇಡಬೇಕು ಅನ್ನುವಂಥ ಮಾತನ್ನು ಕೂಡ ಅಬ್ದುಲ್ ಖದೀರ್ ಅವರು ಹೇಳಿದರು. ಸಂಘಟನೆಗಳು ಸರ್ಕಾರವನ್ನು ಶಾಲೆಗಳು, ಕಾಲೇಜುಗಳು, ಶಿಕ್ಷಣ ಸಂಸ್ಥೆಗಳ ಸುತ್ತಮುತ್ತ ನಡೆಯುವಂತಹ ಮಾದಕ ವಸ್ತುಗಳ ಮಾರಾಟ ಮತ್ತು ಸಂಬಂಧಿತ ಅಕ್ರಮ ಚಟುವಟಿಕೆಗಳ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿವೆ. ವಿದ್ಯಾರ್ಥಿಗಳನ್ನು ರಕ್ಷಿಸಲು ಕಠಿಣ ಕಾನೂನು ಕ್ರಮಗಳು ಹಾಗೂ ವ್ಯಾಪಕ ಜಾಗೃತಿ ಕಾರ್ಯಕ್ರಮಗಳನ್ನು ಜಾರಿಗೊಳಿಸುವ ಅಗತ್ಯವಿದೆ ಎಂದು ಅಭಿಪ್ರಾಯಪಟ್ಟರು. ಅಲ್ಲದೆ ಸರ್ಕಾರಕ್ಕೆ ಈ ಕುರಿತು ಮನವಿ ಸಲ್ಲಿಸಲಾಗುವುದು. ಶಾಲೆಗಳ, ಕಾಲೇಜುಗಳ ಸುತ್ತಮುತ್ತ 100 ಮೀಟರ್ ಅಂತರದಲ್ಲಿ ಯಾವುದೇ ಮಾದಕ ವಸ್ತುಗಳನ್ನು ಮಾರಾಟ ಮಾಡದಂತೆ ಸರ್ಕಾರ ಒಂದು ಆದೇಶ ಹೊರಡಿಸಬೇಕು ಅನ್ನುವ ರೀತಿಯಲ್ಲಿ ನಾವು ಮನವಿ ಪತ್ರವನ್ನು ಸಲ್ಲಿಸ್ತಾ ಇದ್ದೇವೆ ಎನ್ನುವಂಥ ಮಾತನ್ನು ಹೇಳಿದರು. ಸಮಿತಿಯ ಕಾರ್ಯದರ್ಶಿ ಅಶೋಕ್ ವಡಗಾವೆ ಮಾತನಾಡಿ, ಯುವ ಜನತೆಯನ್ನು ಮಾದಕ ವಸ್ತುಗಳ ದುರುಪಯೋಗದಿಂದ ಮತ್ತು ಅತಿಯಾದ ಡಿಜಿಟಲ್ ಬಳಕೆಯಿಂದ ರಕ್ಷಿಸುವುದು ಕರ್ನಾಟಕದ ಭವಿಷ್ಯವನ್ನು ಸುರಕ್ಷಿತಗೊಳಿಸಲು ಅತ್ಯಂತ ಮುಖ್ಯವಾಗಿದೆ. ಈ ಸಂಬಂಧ ಶಾಲಾ ಕಾಲೇಜುಗಳಲ್ಲಿ ಜಾಗೃತಿ ಕಾರ್ಯಕ್ರಮಗಳು, ಶಿಕ್ಷಣ ಕಾರ್ಯಕ್ರಮಗಳು ಹಾಗೂ ಸಮುದಾಯ ಮಟ್ಟದ ಚಟುವಟಿಕೆಗಳಲ್ಲಿ, ಆಮೇಲೆ ಬೀದಿ ನಾಟಕಗಳ ಮೂಲಕವಾಗಿ ನಾವು ಜಾಗೃತಿಯನ್ನು ಮೂಡಿಸ್ತಾ ಇದ್ದೇವೆ. ಸರ್ಕಾರದೊಂದಿಗೆ ಸಹಕರಿಸಲು ತಮ್ಮ ಸಂಘಟನೆಗಳು ಸಿದ್ಧವಾಗಿವೆ ಎನ್ನುವಂಥ ಮಾತನ್ನು ಹೇಳಿದರು. ಸಮಿತಿಯ ಡಾಕ್ಟರ್ ರಾಜಶೇಖರ್ ಶೇಡಂಕರ್ ಅವರು ಮಾತಾಡ್ತಾರೆ. ವ್ಯಸನ ಮುಕ್ತ, ಭಿಕ್ಷಾಟನೆ ಮುಕ್ತ ಮತ್ತು ಸರಳ ವಿವಾಹ ಪ್ರೋತ್ಸಾಹಿಸುವ ಜಿಲ್ಲೆಯನ್ನಾಗಿ ಮಾಡುವುದು ನಮ್ಮ ಸಮಿತಿಯ ಗುರಿಯಾಗಿದೆ ಎನ್ನುವಂಥ ಮಾತನ್ನು ಹೇಳಿದರು. ಸಮಿತಿಯ ಪ್ರಮುಖರಾದ ಬಸವರಾಜ್ ಮಾಳ್ಗೆ, ಸುರೇಶ್ ಚಂದ್ರಶೆಟ್ಟಿ, ಶಂಭುಲಿಂಗ್ ವಾಲ್ದೊಡ್ಡಿ ಸೇರಿದಂತೆ ಇತರರು ಪತ್ರಿಕಾಗೋಷ್ಠಿಯಲ್ಲಿ ಹಾಜರಿದ್ದರು. ಅವೆಲ್ಲರೂ ಕೂಡ ಒಂದು ಸಂಸ್ಥೆಯ ಪ್ರಮುಖ ಉದ್ದೇಶವೇ ಒಂದು ಡಿಜಿಟಲ್ ಬಳಕೆ ಮಾಡುವಂಥ ಯುವಕರನ್ನ ರಕ್ಷಣೆ ಮಾಡ್ತಕ್ಕಂಥದ್ದು, ವ್ಯಸನ ಮುಕ್ತವನ್ನಾಗಿ ಜಿಲ್ಲೆಯನ್ನಾಗಿ ಮಾಡ್ತಕ್ಕಂಥದ್ದು, ಭಿಕ್ಷಾಟನೆ ಮುಕ್ತ ಜಿಲ್ಲೆಯನ್ನಾಗಿ ನಿರ್ಮಾಣ ಮಾಡ್ತಕ್ಕಂಥದ್ದು. ಇವತ್ತು ಲಕ್ಷ ಹಣ ವಿವಾಹಗೋಸ್ಕರ ಖರ್ಚಾಗ್ತಾ ಇದೆ. ಅದನ್ನು ಉಳಿಸುವಂಥ ಪ್ರಯತ್ನ ಮಾಡುವಂಥದ್ದು ನಮ್ಮ ಸಮಿತಿಯ ಪ್ರಮುಖ ಉದ್ದೇಶವಾಗಿದೆ ಎನ್ನುವಂಥ ಮಾತನ್ನು ಸಮಿತಿಯ ಪ್ರಮುಖರೆಲ್ಲರೂ ಕೂಡ ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದರು. फिक्र करना है, ये बुराई को ख़त्म करना है. गवर्नमेंट स्टेप ले रही है, गाइडलाइन दे रही है, लेकिन समाज के लोग, जिम्मेदार लोग, पब्लिक, आवाम जो है इसको सीरियस ले, अपने अपने तौर पर इस बुराई को बुराई बोलना का माहौल बने और भलाई को इनकरेज करने का एक माहौल बने, एक वातावरण बने, तभी जाके बुराइयां ख़त्म होती हैं. अवेयरनेस के ज़रिए ही ये काम हो सकता है. जैसे कि क़ानून है, लॉ है कि स्कूल से 100 फीट तक कोई टोबैको प्रोडक्ट सेल नहीं करना है. ये क़ानून है, सब जानते हैं. तो इसके लिए आवाम इसमें इन्वॉल्व हो जाए, पुलिस डिपार्टमेंट में इसमें इन्वॉल्व हो जाए, एक्साइज डिपार्टमेंट में इसमें इन्वॉल्व हो जाए, हेल्थ डिपार्टमेंट इसमें इन्वॉल्व हो जाए, वहाँ के रहने वाले इसमें इन्वॉल्व हो जाएं, इसकी फ़िक्र करें, पेरेंट्स फ़िक्र करें, टीचर फ़िक्र करें और कई NGOs फ़िक्र करें. बाज़ाब्ता उसको मेजर करके बताएं कि ये जो है यहाँ पर नहीं बिकना चाहिए. अगर ये काम भी अगर होना शुरू हो जाएगा तो ये बुराई कम होते होते एक बुराई ख़त्म हो जाएगी तो दूसरी बुराई ख़त्म होना आसान हो जाएगी, तीसरी बुराई ख़त्म होना आसान हो जाएगी. और हमारे टारगेट्स में है
जैसा कि अभी बताया गया, हम ड्रग फ्री बनाना चाहते हैं, हमारे समाज को, बीदर डिस्ट्रिक्ट को ड्रग फ्री बनाना चाहते हैं, हम बेगर फ्री बनाना चाहते हैं, हम हेटरेट फ्री बनाना चाहते हैं, हम जो है ये मोबाइल एडिक्शन, कई किस्म के एडिक्शंस हैं, ये मोबाइल एडिक्शन भी ख़त्म हो जाए उसके लिए कोशिश कर रहे हैं। हम शुक्रगुजार हैं गवर्नमेंट ऑफ कर्नाटका के, जैसा कि डिग्री कॉलेज के हमारे कुछ स्टूडेंट्स 820 घर को जाकर ओपिनियन लिए मालूमात हासिल करने की कोशिश करे। लास्ट टाइम डिग्री प्रिंसिपल यहाँ पे प्रेस मीट भी किए हैं, आप जानते हैं। तो ये एक बड़ा अच्छा स्टेप हुआ है कि 16 ईयर्स से लेस एज के बच्चों को सोशल मीडिया बैन किया गया है, लेकिन इसका इम्प्लीमेंटेशन, गवर्नमेंट तो अपना फैसला कर चुकी है, इम्प्लीमेंटेशन के लिए पब्लिक जो है इसको सीरियसली ले, हर कोई अपने घर की फ़िक्र करे, अपने नेबर की फ़िक्र करे, अपने रिलेटिव्स की फ़िक्र करे, ये जनरेशन की फ़िक्र करे। मैं अक्सर बोलता हूँ नस्ल ही असल है, जनरेशन ये स्ट्रांग हो जाए तो हमारा फ्यूचर स्ट्रांग हो जाएगा। ये आप लोगों का कोऑपरेशन रहेगा, वक्तन फ़ौक्तन हम काम करते रहेंगे। ये अभी बिगनिंग है, हम हमारे समाज को अच्छा बनाने की फ़िक्र करेंगे, तमाम धर्म के लोग मिल के काम करेंगे, हम सब एक हैं, हम एक रहेंगे। और जैसा कि मैं अक्सर बताता हूँ कि हमारे समाज की, हमारे देश की ज़रूरत में सबसे बड़ी अहम तरीन ज़रूरत है प्यार और मोहब्बत, उसको फैलाने की हम कोशिश करते रहेंगे। और ये हम जो आज ಲೆಟರ್ ಸಂಸ್ಥೆಗಳ ಕೊರತೆ ಏನಿಲ್ಲ, ಆದರೆ ಒಂದೊಂದು ಸಂಘಗಳು ಒಂದೊಂದು ಉದ್ದೇಶ ಇಟ್ಕೊಂಡು ಬಂದರೆ, ಇಲ್ಲಿ ಒಂದು ಬೀದರ್ ನಾಗರಿಕ ಸಮಿತಿ ಅಂತ ಹೇಳಿ ಸಹಜವಾಗಿಯೇ ಒಂದು ಸಂಘ ಗ್ರ್ಯಾಂಡ್ ಆಗಿ ಉದ್ಘಾಟನೆ ಮಾಡಿಬಿಟ್ಟು ಆಮೇಲೆ ಕೆಲಸ ಮಾಡಕ್ಕೆ ಶುರು ಮಾಡಿರ್ತಾರೆ. ಅದು ಇದು ಇಂಥ ಸಂಘದ ಸದ್ದಿಲ್ಲದೆ ತಂತಾನೆ ಕೆಲಸಗಳನ್ನು ಸುಮಾರು 6 ತಿಂಗಳಿಂದ ಬೀದರ್ ಜಿಲ್ಲೆಯಲ್ಲಿ ಬಹಳ ಕ್ರಿಯಾಶೀಲವಾಗಿ ಮಾಡ್ತಾ ಇದೆ. ಪ್ರತಿದಿನ ಸಾಯಂಕಾಲಕ್ಕೆ ನಗರದಲ್ಲಿರುವಂಥ ಆಟೋಗಳಿಗೆ ಸ್ಟಿಕ್ಕರ್ನ ಅಂಟಿಸೋದು ನೀವೆಲ್ಲ ಗಮನಿಸಬೇಕು ಅಂತ ನಾನು ಭಾವಿಸ್ತೀನಿ. ಯಾರಿಗೂ ಗೊತ್ತಿರಂಗೆ ನಾವೇ ಗ್ರಾಮಗಳಿಗೆ ಹೋಗ್ಬಿಟ್ಟು ಅಲ್ಲಿ ಜನರನ್ನ ಕರೆಸಿ ಜನರಿಗೆ ಒಂದಿಷ್ಟು ಜಾಗೃತಿ ಮಾಡುವಂಥ ಕಾರ್ಯಗಳಾಗಬೇಕು. ನಮಗೆಲ್ಲ ಗೊತ್ತಿದೆ ಇದು ಯುವ ಭಾರತ, ಯುವಕರ ಸಂಖ್ಯೆ ಭಾರತದಲ್ಲಿ ಬಹಳ ಇದ್ರೂ ಸಹ ಇವತ್ತಿನ ಯುವಕರು ಯಾವ ಥರ ಅಂದ್ರೆ ಮನೆಗೂ ಮತ್ತು ಸಮಾಜಕ್ಕೂ ಎರಡಿಗೂ ಭಾರ ಆಗ್ಬಿಡ್ತಾರೆ. ಹೀಗಾಗಿ ಯುವಕರಿಗೂ ಒಂದಿಷ್ಟು ಈ ದುಶ್ಚಟಗಳಿಂದ ಹೊರಗೆ ತರಬೇಕು ಅನ್ನೋ ಉದ್ದೇಶದಿಂದ ಸರ್ಕಾರ ಆದಷ್ಟು ನಿಯಮಗಳು ಮಾಡುತ್ತೆ, ಅದಕ್ಕೆ ಸಂಬಂಧಪಟ್ಟ ಇಲಾಖೆಗಳದಾವ. ಅದು ನಮಗೆಲ್ಲ ಗೊತ್ತಿದೆ, ನಮ್ಮ ಸರ್ಕಾರಿ ಇಲಾಖೆಯ ಅಧಿಕಾರಿಗಳು ಎಷ್ಟು ಚರ್ಮ ತಪ್ಪ ಅಂತಿಲ್ಲ, ಅದೆಲ್ಲ ಅವರೇ ಮಾಡಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಜನರೇ ಯಾಕೆ ಮುಂದೆ ಬರಬಾರ್ದು ಅನ್ನೋ ಉದ್ದೇಶದಿಂದ ಈ ಸಂಪರ್ಕ ಸಮಿತಿ ಇದ್ದು ಬೀದರ್ ಜಿಲ್ಲೆಯಲ್ಲಿ ಬಹಳ ಅದ್ಭುತವಾಗಿ ಕೆಲಸಗಳನ್ನ ಮಾಡ್ತಾ ಇದೆ. ಅದೊಂದು ಭಾಗವಾಗಿ ಬರುವ ದಿನಗಳಲ್ಲೂ ಸಹ ಇದು ನಗರಕ್ಕಷ್ಟೇ ಸೀಮಿತ ಆಗಿದ್ದು ಸ್ವಲ್ಪ ಗ್ರಾಮೀಣ ಭಾಗಕ್ಕೂ ಇದನ್ನು ತೆಗೆದುಕೊಂಡು ಹೋಗಬೇಕಂತಕ್ಕಂಥ ಉದ್ದೇಶದಿಂದ ಮತ್ತೆ ಕಾರ್ಯಗಳನ್ನ ಶುರು ಮಾಡ್ತಾ ಇದೆ. ಇದೇ ಬರುವ ಮಾರ್ಚ್ 15ನೇ ತಾರೀಕಿನಿಂದ ಬೀದರ್ ಸುತ್ತಮುತ್ತ ಇರುವಂತ ಒಂದು 25 ಗ್ರಾಮಗಳನ್ನ ತೆಗೆದುಕೊಂಡು ಅವುಗಳಲ್ಲೂ ಸಹ ಈ ತರ ಜಾಗೃತಿ ಮಾಡುವಂತ ಒಂದು ಕೆಲಸಕ್ಕೆ ಈಗಾಗಲೇ ಮುಂದಾಗ್ತಾ ಇದ್ವಿ. ಈಗಾಗಲೇ ಹೇಳಿದಾಗ ನೀವೆಲ್ಲ ನೋಡಿರ್ಬೇಕು, ಈ ಹಿಂದೆ ಒಂದು 2-3 ತಿಂಗಳ ಹಿಂದೆ ನಮ್ಮ ಅಂಬೇಡ್ಕರ್ ಸರ್ಕಲ್ ಇಲ್ಲಿ ಬಹಳ ಜನ ಭಿಕ್ಷಾಟನೆ ಮಾಡುವಂತ ಬಹಳ ಜನ ಓಡಾಡ್ತಾ ಇದ್ರು. ಅದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗೊತ್ತಾದ ಸ್ವಲ್ಪ ಕಮ್ಮಿ ಆಗಿದೆ ಅಂತ ಅನಿಸ್ತದೆ. ಸ್ವಲ್ಪ ಕಮ್ಮಿ ಆದಾಗ ಮತ್ತೆ ಆ ತರ ಬರುವಂತ ಸಾಧ್ಯತೆಗಳು ಬಹಳ ಸಲ ಇದ್ದಿರ್ತವೆ. ಒಂದ್ಸಲ ಸ್ವತಃ ಜಿಲ್ಲಾಧಿಕಾರಿಗಳೇ ನಡು ರೋಡ್ ಮೇಲೆ ಬಂದ್ಬಿಟ್ಟು ಅಲ್ಲಿರುವಂತ ಭಿಕ್ಷಕರಿಗೆ ಒಂದ್ ಕಡೆ ಸೈಡ್ ಮಾಡಿದ್ರು, ಮಕ್ಕಳಿಗೆ ಬೇರೆ ಕಡೆ ಸೇರಿಸೋದಾಗಿ ಇವೆಲ್ಲ ಕೆಲಸಗಳು ಮಾಡಿದ್ದು ಬಹುಶಃ ಮಾಧ್ಯಮದ ಗಮನಕ್ಕೆ ಬಂದಿರಬೇಕು ಅಂತ ಅನ್ಕೊಂಡಿದ್ದೀನಿ. ಒಟ್ಟಾರೆಯಾಗಿ ಇಂಥ ಒಂದು ಸಮಿತಿ ಇದು ಒಟ್ಟಾಗಿ ಬೀದರ್ ಜಿಲ್ಲೆಯ ಒಂದು ಅಭಿವೃದ್ಧಿ ಅಂದ್ರೆ ಬರೀ ರೋಡು ರಸ್ತೆ ಅಷ್ಟೇ ಅಲ್ಲ, ಇಲ್ಲಿರುವಂತ ಚೆನ್ನಾಗಿ ಬದುಕಬೇಕು ಅಂದ್ರೆ ನಮ್ಮ ಯುವಕರೆಲ್ಲ ಇದರಿಂದ ಹೊರಗೆ ಬರಬೇಕು ಅನ್ನೋ ಉದ್ದೇಶ ಇಲ್ಲಿ ಬಹಳಷ್ಟಿದೆ. ಆ ನಿಟ್ಟಿನಲ್ಲಿ ಈ ಸಂಸ್ಥೆ ಕೆಲಸ ಮಾಡ್ತಾ ಇದೆ. ಬರೋ ದಿನದಲ್ಲಿ ಗ್ರಾಮಕ್ಕೂ ನಾವು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಮೊನ್ನೆ ತಾನೇ ಶಾಹೀನ್ ಸಂಸ್ಥೆ ಅಲ್ಲಿರುವಂತಹ ಡಿಗ್ರಿ ಕಾಲೇಜ್ ವಿದ್ಯಾರ್ಥಿಗಳು ಸುಮಾರು 800 ಮನೆಗಳಿಗೆ ಭೇಟಿಯಾದಾಗ ಆ ಸಂದರ್ಭದಲ್ಲಿ ನಾವೇ ಆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ವಿ. ಕೊಟ್ಟಾಗ ಇದರಲ್ಲಿ ಇದೇ ವಿವರವಾಗಿ ಅಂದ್ರೆ ಇಲ್ಲಿರುವಂತ ಪ್ರತಿಯೊಬ್ಬ ಮನೆಯಲ್ಲಿರುವಂತ ಜನರ ಅಭಿಪ್ರಾಯ ಅಂದ್ರೆ ಮಕ್ಕಳಿಗೆ ಎಷ್ಟು ಮೊಬೈಲ್ ನಲ್ಲಿ ಅಡಿಕ್ಟ್ ಆಗ್ಬಿಟ್ರ ಅಂತಂದ್ರೆ ದಿನನಿತ್ಯ ಅರ್ಧ ದಿನಕ್ಕಿಂತ ಹೆಚ್ಚಿಗೆ ಅದರಲ್ಲಿ ಇರ್ತಾರ ಅವರು ಅನ್ನೋ ದಿಶೆಯಲ್ಲಿ. ಅದು ಆರೋಗ್ಯ ಕದೀರ್ ಸರ್, ಸುರೇಶ್ ಚಂದ್ರ ಶೆಟ್ಟಿ ಅಣ್ಣವರು, ಮಾಳ್ಗೇನವ್ರು ಕುಂತಾಗ ಆಯ್ತಿದ್ದು ನಾವೇ ಯಾಕೆ ಮಾರ್ಗ ಹೇಳ್ಬಾರ್ದು ಅಂತ ಇವತ್ತು ನಾವು ನೋಡ್ಕೋತಾ ಇರ್ತೀವಿ. ವ್ಯಸನ ಮುಕ್ತ ವ್ಯಸನ ಒಳೆ ಹೋಗ್ತಾ ಇದ್ದಾರೆ, ಆಮೇಲೆ ಕೆಟ್ಟ ಕೆಲಸಗಳನ್ನೂ ಮಾಡ್ತಾರೆ. ರಾತ್ರಿ ಜಾಸ್ತಿ ಲೇಟಾಗಿ ಮಲಗೋದು, ಮೊಬೈಲಲ್ಲಿ ಬ್ಯುಸಿ ಆಗಿರೋದು ಎಲ್ಲ ನೋಡಿನೂ ನಾವು ಸುಮ್ಮನೆ ಕೂಡ್ತಾ ಇದ್ದೀವಿ. ಅಂದರೆ ನಾವು ಹೇಳೋದೇ ಬಿಟ್ಬಿಟ್ಟಿವಿ ನಾವು ಹಿರಿಯರು. ಸೊ ಅದಕ್ಕೆ ಅದ್ರ ಹೆಸರು ಸನ್ಮಾರ್ಗ ಅಂತ ಇಟ್ಟಿದ್ವಿ, ನಾವು ಸ್ವಲ್ಪ ಮಾರ್ಗ ತೋರಿಸ್ತೀವಿ ಅಂತ. ಸೊ ಇದರ ಮುಖ್ಯ ಉದ್ದೇಶಗಳು ಏನೇನಂತಂದರೆ, ಮೊದಲು ವ್ಯಸನ ಮುಕ್ತ ಬೀದರ್ ಮಾಡ್ಬೇಕಂತ ಒಂದು ಸಂಕಲ್ಪ ತೊಗೊಂಡಿದ್ವಿ. ಇನ್ನೊಂದು ಇದರ ಎರಡನೇ ಸಂಕಲ್ಪ ಏನಂದರೆ ಭಿಕ್ಷಾಟನೆ ಮುಕ್ತ ಮಾಡಬೇಕು ಬೀದರ್ ಅಂತ. ಆಮೇಲೆ ಇನ್ನೊಂದು ಮೂರನೇದು ಸಂಕಲ್ಪ ಏನಂದರೆ, ನಾವು ಸರಳ ವ್ಯವಹಾರನ ಪ್ರೋತ್ಸಾಹಿಸಬೇಕು. ಇವತ್ತಿನಾಳು ಏನಾಗಿದೆ, ದ್ವಂದ್ವ ವೆಚ್ಚ ಮಾಡಿ ದಿಖಾವ ಸಲುವಾಗಿ ಸಾಕಷ್ಟು ಜನ ದುಡ್ಡು ಕಳ್ಕೊಂಡು, ಅದೇ ನಮ್ಮ ಮಧ್ಯಮ ವರ್ಗದವರು ಕೆಳವರ್ಗದವ್ರನ್ನೂ ಅದೇ ಕಾಪಿ ಮಾಡಿ ಅವರು ಮನಿ ಏನಾದರೂ ಮಾರಿ ನಾವು ಮದುವೆ ಮಾಡೋದು, ಇಲ್ಲ ವಾರ್ಷಿಕೋತ್ಸವಗಳನ್ನು ಮಾಡೋದು ನಾವು ಅದು ನೋಡಿ ನಾವು ಅವರಿಗೆಲ್ಲ ನಿರುತ್ಸಾಹ ಮಾಡಿಸ್ತಾ ಇದ್ದೀವಿ. ಸೊ ಅದು ಒಂದು ನಮ್ಮ ಮುಖ್ಯ ಉದ್ದೇಶ ಆಗಿದೆ. ಈಗ ಇದ್ರ ನಿಮಿತ್ತ ನಾವು 6 ತಿಂಗಳಾಯಿತು ನಾವು ಕೆಲಸ ಸ್ಟಾರ್ಟ್ ಮಾಡಿ.
ಒಂದು ದಿವಸ ಒಂದು ಇಬ್ಬರು ನಾವು ಟ್ರಸ್ಟಿಗಳು ನಮ್ಮದೊಂದು ತಂಡ ತೊಗೊಂಡು ಬೇರೆ 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 ಜಾಗ ಅಂದರೆ ಒಂದು ಗ್ರಾಮ ಪಂಚಾಯತ್ ಆಗ್ಬೋದು, ಹಳ್ಳಿ ಆಗ್ಬೋದು, ಓಣಿ ಆಗ್ಬೋದು, ಅಂದರೆ ಡೈಲಿ ಒಂದು 2 ತಾಸು ಹೋಗಿ ನಾವು ಅವರಿಗೊಂದು ಒಂದು ಅವೇರ್ನೆಸ್ ಮೂಡಿಸುವಂಥ ಕೆಲಸ ಮಾಡ್ತಾಯಿದ್ವಿ. ನಮ್ಮದೊಂದು ನಾಟಕ, ಬೀದಿ ನಾಟಕ ಮೂಲಕ ಆಗಲಿ, ಇಲ್ಲಾಂದ್ರೆ ಒಂದು ಹಾಡು ಹಚ್ಕೊಂಡು ಗುಟ್ಕಾ ತಿನ್ನಬಾರ್ದಂತ ಹಾಡು ಹಚ್ಕೊಂಡು ಈ ಥರ ಸಾಕಷ್ಟಿಗೆ ಒಂದು 40 ಹಳ್ಳಿಗಳಿಗೆ ನಾವು ತಲುಪಿದ್ವಿ. ಅಲ್ಲಿ ಹೋಗಿ ನಾವು ಒಂದು ಸಭೆ ಮಾಡ್ತೀವಿ. ಅಂದರೆ ನಮಗೇನು ಜಾಸ್ತಿ ಜನ ಬೇಕಾಗಲ್ಲ, ಒಂದು 50-100 ಜನ ಬಂದ್ರೂ ಅವ್ರ ಮುಂದೆ ಹೇಳ್ತೀವಿ ನಾವು ಯಾಕೆ ವ್ಯಾಸನ ಬಗ್ಗೆ ಯಾಕೆ ಮಾತಾಡಲ್ಲ ಅಂಥೇಳಿ. ಸೊ ಇದ್ರದ್ದು ನಾವು ರೆಸ್ಪಾನ್ಸ್ ಏನಂದರೆ ಜಾಸ್ತಿ ಜನ ಹೆಣ್ಮಕ್ಳು ಇದರಿಂದ ಭಾಳ ಉತ್ಸಾಹಿತರಾಗ್ಯಾರ. ಅಂದರೆ ಎಲ್ಲಿ ಹೋದಲ್ಲೂ ಒಂದು 100 ಜನ ಹೆಣ್ಮಕ್ಳು ಸೇರಿ ಅವ್ರಿಗೆ ಇದೊಂಥರ ಯಾರೋ ಒಂದು ಅವ್ರಿಗೆ ಬಲ ತುಂಬಿದಂಗೆ ಆಗ್ಯದವ್ರಿಗೆ. ಅವ್ರು ಹೇಳ್ತಾ ಇದ್ರು, ಬಟ್ ಅವ್ರಿಗೆ ಯಾರೂ ಬ್ಯಾಕಪ್ ಇರಲಿಲ್ಲ. ಸೊ ಹೆಣ್ಮಕ್ಳು ಅವರು ತನ್ನಷ್ಟಿಗೆ ಅವ್ರ ಲೆವೆಲಾಗೆ ಇದಕ್ಕೆ ನಮ್ಗೊಂದು ಸಪೋರ್ಟ್ ಮಾಡ್ತಾ ಇದ್ದಾರೆ. ಸೊ ನಾವು ಇನ್ನು ಇದರಲ್ಲಿ ಮುಖ್ಯ ಉದ್ದೇಶ ಏನಂತಂದರೆ ಇವತ್ತಿನ ಜಗತ್ತಿನ ವ್ಯಸನ ಅಂತಂದರೆ ಡಿಜಿಟಲ್ ಅಡಿಕ್ಷನ್. ಅಂದರೆ ಸಣ್ಣ ಹುಡುಗರು ಹಿಡ್ಕೊಂಡು ಹಿರಿಯರ ತನಕ ಮೊಬೈಲ್ ಅಡಿಕ್ಟ್ ಆಗಿಬಿಟ್ಟಾರೆ. ಅಂದರೆ ಅವ್ರಿಗೆ ಗೊತ್ತಾಗಲ್ದಂಗೆ 4-5 ತಾಸು ಡೈಲಿ ಮೊಬೈಲ್ ಜೋಡಿ ಕಾಲ ಕಳೀತಾ ಇದ್ದಾರೆ. ಅದರಿಂದ ಮಕ್ಕಳಿಗೆ ಸಾಕಷ್ಟು ತೊಂದರೆಗಳಾಗ್ತದೆ, ಮಾನಸಿಕವಾಗಲಿ ಇಲ್ಲ ಸೋಷಿಯಲ್, ಅಂದರೆ ಯಾರಿಗೂ ಸಂಪರ್ಕ ಇಲ್ಲ, ಅವ್ರದವ್ರು ಮೊಬೈಲ್ ಜೋಡಿನೇ ಕಾಲ ಕಳೆಯೋದು, ಏನೇ ತೊಂದರೆ ಆದ್ರೂ ಗೂಗಲಲ್ಲಿ ಕೇಳೋದು ಏನು ಹೆಂಗೆ ನಿವಾರಿಸ್ಬೇಕಂತ. ಸೊ ಇದರಿಂದನೂ ಮಾನಸಿಕ ಒತ್ತಡ ಜಾಸ್ತಿಯಾಗಿ, ಒಂಟಿತನ ಜಾಸ್ತಿಯಾಗಿ ಸೂಸೈಡನ್ನು ಮಾಡ್ಕೋತಾ ಇದ್ದಾರೆ. ಇನ್ನೊಂದು ಅಂತಂದರೆ ಕೆಲವು ಜನ ರಮ್ಮಿ ಆಡೋದು, ಅದರಲ್ಲೆಲ್ಲ IPL ಅಲ್ಲಿ ಬೆಟ್ಟಿಂಗ್ ಅದು ಮಾಡೋದ್ರ ಮೂಲಕ ಅವರು ದುಡ್ಡನ್ನು ಇದು ಮಾಡಿ ಸೂಸೈಡ್ ಮಾಡ್ಕೊಂಡು ಎಷ್ಟೋ ಜನ ಸೂಸೈಡು ಮಾಡ್ಕೊಂಡಿರ್ತಾವೆ, ಕೇಳಿರ್ಬೋದು ಮಾಧ್ಯಮ ಮೂಲಕ. ಸೊ ಕಾಲೇಜುಗಳಲ್ಲಿ ಕನಿಷ್ಠ 30 ನಿಮಿಷದ ಒಂದು ಈ ದುಶ್ಚಟಗಳ ವಿರುದ್ಧ ಒಂದು ಜಾಗೃತಿ ಮೂಡಿಸುವಂಥ ಒಂದು ಕೆಲಸ ಮಾಡಿದ್ದೀವಿ. ಅದರಲ್ಲಿ ನನ್ನ ಹತ್ರ ನುರಿತ ವೈದ್ಯರಿದ್ದಾರೆ, ಹಿರಿಯ ವೈದ್ಯರಿದ್ದಾರೆ ಮತ್ತು ಸಾಮಾಜಿಕ ಕಾರ್ಯಕರ್ತರಿದ್ದಾರೆ ನಮ್ಮ ಟ್ರಸ್ಟ್ನಲ್ಲಿ. ಅವರನ್ನು ಒಳಗೊಂಡು ಮತ್ತೆ ಯಾರಾದರೂ ಅಂತ ಒಳ್ಳೆಯ ಸಾಮಾಜಿಕ ಕಾರ್ಯಕರ್ತರು ನಮ್ಗೆ ಸಿಕ್ಕಿದ್ದೆ ಆದಲ್ಲಿ ಆ ವಿದ್ಯಾರ್ಥಿಗಳಿಗೆ 30 ನಿಮಿಷದ ಒಂದು ಜಾಗೃತಿ ಕಾರ್ಯಕ್ರಮವನ್ನು ಬೀದರ್ ಜಿಲ್ಲೆ ಪ್ರತಿಯೊಂದು ಶಾಲಾ ಕಾಲೇಜುಗಳಿಗೆ ನಾವು ಭೇಟಿ ನೀಡುವಂಥ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ವಿ. ಮೂರನೇದಾಗಿ ಶಾಲಾ ಕಾಲೇಜುಗಳ ಆವರಣದಿಂದ 100 ಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಗುಟ್ಕಾ, ತಂಬಾಕು, ಸಿಗಾರೇಟ್ ಮತ್ತಿತರ ದುಶ್ಚಟಗಳಂತಹ ಪದಾರ್ಥಗಳು ಮಾರಾಟ ಆಗಬಾರ್ದು ಅಂತ ಒಂದು ಅಲ್ಲಿ ಶಾಲೆಯ ಮುಖ್ಯ ದ್ವಾರಕ್ಕೆ ಒಂದು ಬೋರ್ಡ್ ಹಾಕ್ತಾ ಇದ್ದೀವಿ. ಈ ವಿಷಯ ತಿಳಿಸೋ ಹಾಗೆ ಒಂದು ಬೋರ್ಡ್ ಹಾಕಬೇಕು ಅಂತ ಒಂದು ಮನಸ್ಸು ಮಾಡಿದ್ವಿ. ನಾವೇ ಅದನ್ನು ತಯಾರು ಮಾಡಿ ನಾವು ಹಾಕಬೇಕು ಅಂತ ಮಾಡಿದ್ವಿ. ಅದು ಈ ವರ್ಷ ಡಿಸೆಂಬರ್ವರೆಗೆ ಮುಗಿಸ್ತೀವಿ. 4ನೇದಾಗಿ ಪ್ರತಿಯೊಂದು ಹಳ್ಳಿ ಮತ್ತು ಪ್ರತಿಯೊಂದು ಗ್ರಾಮಕ್ಕೂ ನಾವು ಭೇಟಿ ನೀಡಿ ಕನಿಷ್ಠ ಒಂದು 50 ಅಥವಾ 100 ಜನರನ್ನು ಸೇರಿಸ್ಬಿಟ್ಟು ಈ ದುಶ್ಚಟಗಳ ವಿರುದ್ಧ ಜಾಗೃತಿ ಮೂಡಿಸುವಂಥ ಒಂದು ಕಾರ್ಯದಲ್ಲಿ ನಾವು ತೊಡಗಿಸ್ಕೊಂಡಿದ್ದೀವಿ. ಸುಮಾರು ಹಳ್ಳಿಗಳಿಗೆ ನಾನು ಡಾಕ್ಟರ್ ನಮ್ಮೆಲ್ಲ ಸದಸ್ಯರು ನಾವೆಲ್ಲರೂ ಅಧ್ಯಕ್ಷರ ಜೊತೆಯಲ್ಲಿ ಭೇಟಿ ನೀಡ್ತಾ ಇದ್ದೀವಿ. 1 ಅವರ್ ಅಲ್ಲಿ ನಾವು ಎಲ್ಲ ಹಳ್ಳಿ ಜನರಲ್ಲಿ ವಿಶೇಷವಾಗಿ ಯುವಕರಿಗೆ ನಾವು ಅಲ್ಲಿ ಸೇರಿಸ್ಬಿಟ್ಟು ಅವರಿಗೆ ದುಶ್ಚಟಗಳ ಹಾನಿಯ ಬಗ್ಗೆ ಅರಿವು ಮೂಡಿಸಿ ಜಾಗೃತಿ ಮೂಡಿಸುವಂಥ ಕೆಲಸದಲ್ಲಿ ಬೀದರ್ ನಾಗರಿಕ ಸನ್ಮಾರ್ಗ ಸಮಿತಿ ತೊಡಗಿಸಿಕೊಂಡಿದೆ ಎಂದು ತಮಗೆಲ್ಲರಿಗೂ ತಿಳಿಸ್ತಾ ಇದ್ದೀನಿ. ನಮಸ್ಕಾರ. 20 ವಿಲೇಜಸ್ನ जो स्पेशल ಬಹು ವರ್ಷಗಳಿಂದ ಚಿದ್ರಿ ಗ್ರಾಮದ ಆರಂಭದಲ್ಲಿ ಸ್ಥಾಪಿಸಲಾದ ಮಹಾತ್ಮ ಬೊಮ್ಮಗೊಂಡೇಶ್ವರರ ವೃತ್ತದ ಕಟ್ಟೆಗೆ ಇಂದು ಹೊಸ ಧ್ವಜವನ್ನು ಕೂಡಿಸಿ ಪೂಜೆ ಸಲ್ಲಿಸಲಾಯಿತು. ಭೂಮಿ ಪೂಜೆ ಕೂಡ ನೆರವೇರಿಸಲಾಯಿತು. ನಗರದ ಸೆಂಟ್ರಲ್ ಶಾಲೆ ಸಮೀಪದ ಚಿದ್ರಿ ಮುತ್ಯ ಅವರ ಮನೆ ಕಡೆಗೆ ಹೋಗುವಾಗ ಆರಂಭದಲ್ಲಿ ಸುಮಾರು 60 ವರ್ಷಗಳಿಂದ ಬೊಮ್ಮಗೊಂಡೇಶ್ವರರ ಮೂರ್ತಿ ಪ್ರತಿಷ್ಠಾಪನೆಯ ಗುರಿ ಹೊಂದಲಾಗಿದೆ. ಇದೀಗ ಪೂಜೆ ಸಲ್ಲಿಸಲಾಗಿದೆ. ಬೊಮ್ಮಗೊಂಡೇಶ್ವರರು ಚಿದ್ರಿ ಗ್ರಾಮದಲ್ಲಿಯೇ ಜನಿಸಿದ ಗ್ರಾಮದ ಆರಾಧ್ಯ ದೈವವಾಗಿದ್ದಾರೆ ಎಂದು ಭಾರತೀಯ ಜನತಾ ಪಕ್ಷದ ಮುಖಂಡರಾಗಿರುವಂಥ ಈಶ್ವರ್ ಸಿಂಗ್ ಠಾಕೂರ್ ತಿಳಿಸಿದರು. ಬಾಂಬೆಗೆ ಹೆಸರು ಬಂದಿದ್ದೇ ಬೊಮ್ಮಗೊಂಡರಿಂದ ಎನ್ನುವಂಥ ಪ್ರತೀತಿ ಇದೆ. ಬೀದರ್ ಕೋಟೆಯಲ್ಲಿ ನೀರಿಲ್ಲದ ಸಂದರ್ಭದಲ್ಲಿ, ಬರಗಾಲದ ಸಂದರ್ಭದಲ್ಲಿ ಜನತೆಗೆ ನೀರನ್ನು ಕುಡಿಸಿದ ಮಹಾತ್ಮ ಬೊಮ್ಮಗೊಂಡೇಶ್ವರರು ಸರ್ವ ಜನಾಂಗದ ದೈವವಾಗಿದ್ದಾರೆ. ಅವರ ಪವಾಡಗಳು ಮನುಕುಲವನ್ನು ಏಳಿಗೆ ಮಾಡಿವೆ. ಆದ್ದರಿಂದ ಸುಮಾರು 6-7 ದಶಕಗಳಿಂದ ಇಲ್ಲಿ ಮೂರ್ತಿ ಸ್ಥಾಪಿಸುವ ಗುರಿ ಹೊಂದಲಾಗಿತ್ತು. ಇದೀಗ ಭೂಮಿ ಪೂಜೆಯನ್ನು ನೆರವೇರಿಸಲಾಗಿದೆ. ಬೊಮ್ಮಗೊಂಡೇಶ್ವರರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಲಾಗಿದೆ. ಆದಷ್ಟು ಬೇಗನೆ ಇಲ್ಲಿ ಮೂರ್ತಿ ಸ್ಥಾಪನೆಯಾಗಲಿ, ಮಹಾದ್ವಾರ ನಿರ್ಮಾಣವಾಗಲಿ ಅನ್ನುವಂಥ ಸದಾಶಯವನ್ನು ಈಶ್ವರ್ ಸಿಂಗ್ ಠಾಕೂರ್ ಅವರು ಹೇಳಿದರು. ಮುಖಂಡರಾದ ತುಕಾರಾಮ್ ಚಿಮ್ಕೋಡ್ ಮಾತನಾಡ್ತಾ, ಮಹಾತ್ಮ ಬೊಮ್ಮಗೊಂಡೇಶ್ವರರು ತಮ್ಮ ಕೈಯಲ್ಲಿರುವಂಥ ಕಟ್ಟಿಗೆಯಿಂದ ಹಲವು ಪವಾಡಗಳನ್ನು ಮಾಡಿದ್ದಾರೆ.
ಕುರಿ ಕಾಯುತ್ತಲೇ ಕಾಯಕದ ಮೂಲಕ ಸಮಾಜವನ್ನು ಅಭಿವೃದ್ಧಿ ಮಾಡಿದ ಕೀರ್ತಿ ಅವರಿಗೆ ಸಲ್ಲುತ್ತದೆ. ಇಂದು ಚಿದ್ರಿ ಗ್ರಾಮದ ಆರಂಭದಲ್ಲಿ ಬೃಹತ್ ಮಹಾದ್ವಾರ ಹಾಗೂ ವೃತ್ತ ನಿರ್ಮಿಸುವ ಕುರಿತು ಹಲವು ವರ್ಷಗಳ ಹಿಂದೆಯೇ ಗುರಿ ಹೊಂದಲಾಗಿತ್ತು. ಇದೀಗ ನೂರಾರು ಜನರು ಸೇರಿ ವೃತ್ತಕ್ಕೆ ಹೊಸ ಧ್ವಜವನ್ನು ಹಾಕಿ ಬೊಮ್ಮಗೊಂಡೇಶ್ವರರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಭೂಮಿ ಪೂಜೆ ನೆರವೇರಿಸಲಾಗಿದೆ ಎಂದು ಹೇಳಿದರು. ಇದೇ ವೇಳೆ ಚಿದ್ರಿ ಗ್ರಾಮಸ್ಥರಾದ ಸೋಮಶೇಖರ್ ಬಿರಾದರ್ ಚಿದ್ರಿ, ನಗರಸಭೆ ಸದಸ್ಯ ಶಶಿ ಹೊಸಳ್ಳಿ, ವೆಂಕಟೇಶ್ ಆಲಿ, ಶ್ರಾವಣ ಫುಲೇಕರ್, ಪಂಡಿತ್ ಮೇತ್ರೆ, ರಾಜು ಫುಲೇಕರ್, ವಿಶ್ವನಾಥ್ ಫುಲೇಕರ್, ಬಾಬು ಸೌಕಾರ್, ಮಾಣಿಕ್, ದೀಪಕ್ ತೆಲಗಣಿ, ಬಾಬು ಮೇತ್ರೆ, ಮಲ್ಲಿಕಾರ್ಜುನ್, ಸಂದೀಪ್ ಪಾಟೀಲ್, ಧನರಾಜ್ ಪಾಟೀಲ್, ಸಾಯಿನಾಥ್ ಶಾಲಿ, ಸಚಿನ್ ಮೇತ್ರೆ, ಸಂಗಮ್ಮ ಹಾಲ್ಕೋಡೆ ಸೇರಿದಂತೆ ಹಲವರು ಪೂಜೆ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಚಿದ್ರಿ ಗ್ರಾಮದಲ್ಲಿಯೇ ಜನ್ಮವನ್ನು ತಾಳಿ ದೇಶದ ಮೂಲೆ ಮೂಲೆಗಳಲ್ಲಿ ತನ್ನ ಪವಾಡಗಳನ್ನು ತೋರಿಸಿ ಹಲವಾರು ಜನರಿಗೆ ಆಶೀರ್ವಾದ ನೀಡಿದಂತಹ ಚಿದ್ರಿಯ ಗ್ರಾಮದ ದೇವರಾದಂಥ ಬೊಮ್ಮಗೊಂಡ ದೇವರು ಇವತ್ತು ಅವರ ಪೂಜೆಯನ್ನು ಇವತ್ತು ನಾವು ಮಾಡಿದ್ದೇವೆ. ಚಿದ್ರಿಯ ಗ್ರಾಮದ ವಿಶೇಷತೆ ಇದೆ. ಚಿದ್ರಿ ಗ್ರಾಮದಲ್ಲಿ ಯಾವುದೇ ಒಂದು ಧಾರ್ಮಿಕ ಕಾರ್ಯಕ್ರಮಗಳು ಆಗಬೇಕಾದ್ರೆ ಮೊಟ್ಟ ಮೊದಲಿಗೆ ಇಲ್ಲಿ ಬಂದು ಬೊಮ್ಮಗೊಂಡ ದೇವರ ಪೂಜೆಯನ್ನು ಮಾಡಿ ಇಂದಿನ ಪೂಜೆಯ ಪ್ರಸಾದವನ್ನು ಗ್ರಾಮದಲ್ಲಿ ನಡೆಯುವಂತಹ ಯಾವುದೇ ಒಂದು ಜಾತ್ರೆ ಆಗಲಿ ಪೂಜೆ ಆಗಲಿ ಅದರಲ್ಲಿ ಪ್ರಸಾದವನ್ನು ಸೇರಿಸಿ ದಾಸೋಹವನ್ನು ಮಾಡುವಂತಹ ಪದ್ಧತಿ ಇವತ್ತು ಚಿದ್ರಿಯಲ್ಲಿ ನೂರಾರು ವರ್ಷಗಳಿಂದ ನಡ್ಕೊಂಡು ಬಂದಿದೆ. ಅದಕ್ಕಾಗಿ 60-70 ವರ್ಷಗಳಿಂದ ಇವತ್ತು ಗ್ರಾಮದ ಜನ ಪರಂಪರೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ವಿಶೇಷವಾದಂಥ ದಿನ. ಇವತ್ತು ಪೂಜೆ ಇರಲಿಲ್ಲ. ಅದಕ್ಕಿಂತ ಮುಂಚೆ ನಾವು ಚಿದ್ರಿ ಈ ಊರಲ್ಲಿ ಪ್ರತಿ ವರ್ಷ ನಾವು ಮಾರ್ಚ್ 3ರಂದು ವೀರಲಿಂಗೇಶ್ವರ ಮೂರ್ತಿ ಪ್ರಾಣ ಪ್ರತಿಷ್ಠಾನದ ಸಮಾರಂಭ ಉತ್ಸವವನ್ನು ಪ್ರತಿ ವರ್ಷ ಮಾಡ್ತೀವಿ. ಅದಕ್ಕಿಂತ ಮುಂಚೆವಾಗಿ ಮಹಾತ್ಮ ಬೊಮ್ಮಗೊಂಡೇಶ್ವರ ಅವರ ಚಿದ್ರಿ ಅನ್ನೋ ಊರಿಗೆ ಮಹಾತ್ಮ ಬೊಮ್ಮಗೊಂಡೇಶ್ವರ ಅವರದು ಆ ಊರಿನ ಈ ಮೊದಲು ಇದೇ ದಾರಿಯಲ್ಲಿ ಇತ್ತು. ಈ ದಾರಿಯಲ್ಲಿ ನಾವು ಸುಮಾರು 60-70 ವರ್ಷ ಕೆಳಗಡೆ ಅಂದರೆ ನಮ್ಮ ಪೂರ್ವಜರು ನಮ್ಮ ತಂದೆಕ್ಕಿಂತ ಮುಂಚೆ ನಮ್ಮ ಹಿರಿಯರೇನಿದ್ದರು ನಮ್ಮ ತಂದೆಯವ್ರು ಹಿಡ್ಕೊಂಡು ಸರ್ವಣ್ಣನ ಹಿಡ್ಕೊಂಡು ಪಂಡಿತಣ್ಣ ಹಿಡ್ಕೊಂಡು ಹಾಗೂ ನಮ್ಮದು ವೀರಪ್ಪಣ್ಣರು ಎಲ್ಲರೂ ಸೇರ್ಕೊಂಡು ಹಿರಿಯರೆಲ್ಲ ಸೇರ್ಕೊಂಡು ಒಂದು 60-70 ವರ್ಷ ಕೆಳಗಡೆ ಏನಂದ್ರೆ ಮಹಾತ್ಮ ಬೊಮ್ಮಗೊಂಡೇಶ್ವರ ಅವರ ಹಬ್ಬಗಳು ಮಾಡಬೇಕಂತ ಹೇಳಿ ಇದಕ್ಕೆ ತಿಳ್ಕೊಂಡು ಮಹಾತ್ಮ ಬೊಮ್ಮಗೊಂಡೇಶ್ವರ ಯೋಚನೆಯಲ್ಲಿ ನಿರ್ಮಾಣ ಮಾಡಿದರು. ಅದೇ ರೀತಿಯಾಗಿ ಇದಕ್ಕೆ ಮತ್ತೆ ನವೀಕರಣ ಮಾಡಿ ಉತ್ತಮವಾದಂಥ ಒಂದು ಮೂರ್ತಿಯನ್ನು ಕೂರಿಸ್ಕೊಂಡು ನಮ್ಮದು ಮಾತಾ ಬೊಮ್ಮಗೊಂಡೇಶ್ವರ ಅವರ ಏನು ಪವಾಡಗಳಿದ್ದು ಏನು ಮಹಾತ್ಮರಿದ್ದರು ಸಮಾಜಕ್ಕೆ ಸಂದೇಶ ಕೊಟ್ಟಿದ್ದರು. ಇವತ್ತು ನಾವು ಏನಾದರೂ ಸಮಾಜದಲ್ಲಿ ಎಷ್ಟು ಗೋಲ್ಡ್ ಅಂತ ಹೇಳಿ ಸರ್ಟಿಫಿಕೇಟ್ ಕೊಡಬೇಕಾದ್ರೆ ನಮ್ಮ ಮೂಲ ಕಾರಣ ಮಾತಾ ಬೊಮ್ಮಗೊಂಡೇಶ್ವರ ಆಶೀರ್ವಾದದಿಂದ ಇವತ್ತು ನಮ್ಮ ಸಮಾಜ ಏಳಿಗೆ ಆಗಿರೋಂಥ ಒಂದು ಕಡ ನಮ್ಮ ವಿಶ್ವಾಸ ನಂಬಿಕೆ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ತ ಡಾಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.